ಬಂದ್ರಾ ಈಗ ಎಲ್ಲರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈಗೇನು ಗೊತ್ತಾ, ಇವತ್ತು ನನಗೆ ನಾನು ಸ್ವಲ್ಪ ಸಣ್ಣ ವೀಡಿಯೋ ಅಂದರೆ ಚಿಕ್ಕದ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಒಂದು ಮಾಡಿಕೊಂಡೆ. ಏನಂದರೆ ಈಗ ನಾಳೆ ಅಂದರೆ ಆಗಸ್ಟ್ 24 ತಾರೀಖರಂದು ಹೊಸ ಅಪ್ಡೇಟ್ ಬರಲಿದೆ ಅಂತ ನಿಮಗೆ ವೀಡಿಯೋದಲ್ಲಿ ತಿಳಿಸಿದ್ದೆ. ಸೊ ಆ ಅಪ್ಡೇಟಿನ ನಿಯಮಗಳು ಏನು, ಆ ಅಪ್ಡೇಟ್ಗಳಿಗೆ ಸಂಬಂಧಪಟ್ಟಂತಹ ನಿಯಮಗಳು ಏನು ಅಂತ ಇಲ್ಲಿ ತಿಳ್ಕೊಳ್ಳೋಣ. ಓಕೆ, ನೋಡಿ ಈಗ ಮುಖ್ಯ ನಿಯಮಗಳು ನಾವು ಪಾಲಿಸಬೇಕು. ಆ ನಿಯಮಗಳನ್ನು ಅದನ್ನು ತಿಳ್ಕೊಳ್ಳೋಣ. ಓಕೆ, ನಾನೀಗ ಓದ್ತೀನಿ ನೋಡಿ. ಒರಿಜಿನಲ್ ಕಂಟೆಂಟ್ ಮಾಡಿ ಒಂದು ರೀತಿಯ ಮಾಸ್ ಪ್ರೊಡ್ಯೂಸ್ಡ್ ರೆಪಿಟೇಟಿವ್ ಕಂಟೆಂಟ್ ಅನ್ನು ತಪ್ಪಿಸಿ ಯೂಟ್ಯೂಬ್ ಇವನ್ನು ಇನ್ಅಥೆಂಟಿಕ್ ಕಂಟೆಂಟ್ ಎಂದು ಮೊನೆಟೈಸೇಷನ್ ಪಾಲಿಸಿನಲ್ಲಿ ಸ್ಪಷ್ಟಪಡಿಸುತ್ತದೆ. ಈ ಪಾಯಿಂಟ್ನ ಅರ್ಥ ಏನು ಇದನ್ನು ತಿಳ್ಕೊಂಡು ನೋಡಿ. ಒರಿಜಿನಲ್ ಕಂಟೆಂಟ್ ಮಾಡಿ ಅಂದರೆ ನಿಮ್ಮ ಸ್ವಂತವಾದಂತಹ ಕಂಟೆಂಟ್ ಬಳಸಿ ಅದನ್ನು ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಒಂದೇ ರೀತಿಯ ಮಾಸ್ ಪ್ರೊಡ್ಯೂಸ್ ರೆಪಿಟೇಟಿವ್ ಅಥವಾ ಮಾಸ್ ಪ್ರೊಡ್ಯೂಸ್ ಅಂದರೆ ಅದು ಹೇಳ್ಬೋದು. ರೆಪಿಟೇಟಿವ್ ಕಂಟೆಂಟ್ ಇದೆ ಒಂದೇ ರೀತಿ ಅಂದರೆ, ಒಂದು ಎಕ್ಸಾಂಪಲ್ ಆಗಿ ನೀವೀಗ ಒಂದು ವಿಡಿಯೋ ಮಾಡ್ಕೊಂಡಿರ್ತೀರ, ಅದೇ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಅದನ್ನೇ ಹಾಕೋದು, ಅದಕ್ಕೆ ರೆಪಿಟೇಟಿವ್ ಕಂಟೆಂಟ್ ಅಥವಾ ಮಾಸ್ ಪ್ರೊಡ್ಯೂಸ್ ಕಂಟೆಂಟ್ ಅಂತ ಹೇಳ್ತಾರೆ. ಇದನ್ನು ಮಾಡಬೇಡಿ ಅಂತ ಹೇಳ್ತಿರೋದು. ಸೊ ನೆಕ್ಸ್ಟ್, ಕಂಟೆಂಟನ್ನು ತಪ್ಪಿಸಿ ಯೂಟ್ಯೂಬ್ ಇದನ್ನು ಇನ್ಅಥೆಂಟಿಕ್ ಕಂಟೆಂಟ್, ಮೊದಲು ಬೇರೆ ಇತ್ತದಕ್ಕೆ ಹೆಸರು, ಈಗ ಅದರಲ್ಲಿ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಹೆಸರು ಕೊಡ್ತಾರೆ. ನೀವು ಯಾವಾಗ ಮೊನೆಟೈಸೇಷನ್ ಅಪ್ಲೈ ಮಾಡೋ ಸಮಯದಲ್ಲಿ ಇದನ್ನು ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಹೇಳ್ತಾರೆ. ಈ ಥರ ಇದ್ದರೆ, ಈ ಪಾಯಿಂಟ್ ನೀವು ಮಾಡೋದಿದ್ರೆ, ಈ ಪಾಯಿಂಟ್ ಪಾಲಿಸೋದಿದ್ರೆ ನಿಮಗೆ ಈ ಥರ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಹೇಳ್ತಾರೆ. ಇನ್ಅಥೆಂಟಿಕ್ ಬರ್ಕೊಳ್ಳಿ, ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಕೆಲವೆಲ್ಲ ಪಾಯಿಂಟ್ಸ್ ಮೇಯ್ನ್ ಬೇಕಾಗಿರುತ್ತೆ. ನೀವು ಡಿಸ್ಕ್ರಿಪ್ಷನ್ ಚೆಕ್ ಮಾಡಬೇಕು. ತುಂಬ ಜನ ಏನು ಮಾಡ್ತಾರೆ, ಬರೀ ವಿಡಿಯೋ ನೋಡ್ತಾರೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಯಾಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೆಲವೆಲ್ಲ ನಾನು ನಿಮಗೆ ತುಂಬ ಅಂದರೆ ಮುಖ್ಯವಾದಂತಹ ಪಾಯಿಂಟನ್ನು ನಿಮಗೆ ಬರೆದು ಕೊಟ್ಟಿರ್ತೇನೆ ಅದರಲ್ಲಿ. ಓಕೆ, ಟ್ಯಾಗ್ ಹ್ಯಾಶ್ಟ್ಯಾಗ್ ಜೊತೆಗೆ ಒಂದು ಪಾಯಿಂಟ್ ಇದೆ, ಮುಖ್ಯವಾದ ಪಾಯಿಂಟ್ಸ್ ಇದೆ. ಸ್ಟಾರ್ಟಿಂಗ್ ಅದನ್ನು ಬರೆದು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಓಕೆ, ಎಲ್ಲರೂ ನೋಡಿ ಹಾಗೆ ಆ ಪಾಯಿಂಟ್ಗಳನ್ನು ತಿಳ್ಕೊಳ್ಳಿ. ಬೇಕಾದರೆ ಅದನ್ನು ಸ್ಕ್ರೀನ್ಶಾಟ್ ತೆಕ್ಕೋಬೋದು, ಇಲ್ಲಾಂದರೆ ಕಾಪಿ ಮಾಡ್ಕೋಬೋದು. ಅದನ್ನು ಮಾಡಿಕೊಂಡು ನೀವು ಅಥವಾ ನಿಮ್ಮ ಇದನ್ನ ನೆನ್ಪಿಟ್ಕೊಳ್ಳಿ. ನಾನು ಹೇಳೋಕ್ಕೆ ವಿಷಯ ಬರುತ್ತೆ. ನಿಮ್ಮ ಟೈಟಲ್ ಅಂದರೆ ಬೇರೆಯವ್ರು ಯಾರೋ ಹಾಕಿರ್ತಾರೆ ಟೈಟಲ್, ಅದನ್ನು ಕಾಪಿ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ಟೈಟಲ್ಗೆ ಹಾಕಬೇಡಿ. ಬೇಕಾದ್ರೆ ನೀವು ಅದನ್ನು ನೋಡಿ ಬೇಕಾದ್ರೆ ಬರಿಬೋದು, ಪರವಾಗಿಲ್ಲ. ಆದರೆ ನೀವು ಅದನ್ನು ಕಾಪಿ ಮಾಡ್ಕೊಂಡು ಟೈಟಲನ್ನು ನಿಮ್ಮ ಯೂಟ್ಯೂಬ್ ಚಾನಲ್ ಅಂದರೆ ನಿಮ್ಮ ಯೂಟ್ಯೂಬ್ ಟೈಟಲಿಗೆ ಹಾಕಿದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇನ್ಅಥೆಂಟಿಕ್ ಕಂಟೆಂಟ್, ಯಾವುದು ರೆಪಿಟೇಟಿವ್ ಕಂಟೆಂಟ್ ಕೂಡ ಬರ್ಬೋದು ನಿಮಗೆ. ಅದಕ್ಕೆ ಹೇಳೋದು, ಯಾರು ನಿಮ್ಮ ಕ್ರಿಯೇಟರ್ಸ್ ಮಾಡಿರ್ತಾರೆ ಅವರ ಆ ಟೈಟಲನ್ನು ಏನು ಮಾಡಬೇಕು, ನೀವು ಕಾಪಿ ಮಾಡ್ಕೋಬಾರ್ದು. ನೋಡಿ ಬೇಕಾದ್ರೆ ಬರೀರಿ, ಪರವಾಗಿಲ್ಲ. ನಿಮ್ಮ ಟೈಟಲ್ ಅದನ್ನು ನಿಮ್ಗೆ ಬರೋ ಟೈಟಲ್ ಹಾಕಕ್ಕೆ ಬರಲ್ಲ ಅಂದರೆ ಅದೇ ಟೈಟಲ್ ಸಂಬಂಧಪಟ್ಟಿದ್ರೆ ವೀಡಿಯೋಗೆ ಅದನ್ನೇ ಹಾಕಿ. ಓಕೆ, ಪರವಾಗಿಲ್ಲ. ಅದೇ ನೀವು ಕಾಪಿ ಮಾಡ್ಕೊಂಡು ಹಾಕೋದು ಇದೆಲ್ಲ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ಇದು ನೆನ್ಪಿಡ್ಕೊಳ್ಳಿ. ಸೊ ಎರಡನೇ ಪಾಯಿಂಟಿಗೆ ಹೋಗೋಣ. ಓಕೆ, ಇತರರ ವಿಡಿಯೋ, ಮ್ಯೂಸಿಕ್ ಕ್ಲಿಪ್ಸ್ ಅನ್ನು ಪರ್ಮಿಷನ್ ಅಥವಾ ಸೂಕ್ತ ಟ್ರಾನ್ಸ್ಫಾರ್ಮೇಷನ್ ಇಲ್ಲದೆ ಬಳಸಬೇಡಿ. ಕಾಪಿರೈಟ್ ಸ್ಟ್ರೈಕ್ ಮತ್ತು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬೇರೆ ವಿಷಯವಾಗಿದೆ. ನೋಡಿ, ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಇತರ ವಿಡಿಯೋ, ಮ್ಯೂಸಿಕ್ ಕ್ಲಿಪ್ಸ್ ಅಂದರೆ ಒಂದು ವಿಡಿಯೋ, ಬೇರೆಯವ್ರು ಯಾರು ವಿಡಿಯೋ ಮಾಡ್ಕೊಂಡಿರ್ತಾರೆ ಅವರ ವಿಡಿಯೋ, ಮ್ಯೂಸಿಕ್ ಅಂದರೆ ಯಾರು ಬೇರೆ ಮ್ಯೂಸಿಕಲ್ಲಿ ಹಾಡಿರ್ತಾರೆ ಅದನ್ನು ಹಾಕಿರ್ತಾರೆ, ಅದು ಕ್ಲಿಪ್ಸ್ ಅಂದರೆ ಏನು, ಸ್ಟೋರಿ ರೈಟಿಂಗ್ ಅದೆಲ್ಲ ಇರುತ್ತಲ್ವಾ ವಿಡಿಯೋಸ್, ಅದಕ್ಕೆ ಕ್ಲಿಪ್ಸ್ ಅಂತ ಹೇಳ್ತಾರೆ. ಸೊ ಇದನ್ನು ಬಳಸಬೇಡಿ ಅವರ ಪರ್ಮಿಷನ್ ಇಲ್ಲದೆ. ಸೊ ಇಫ್ ಯು ನಾಟ್ ಆ ಪರ್ಮಿಷನ್, ಯಾರ ಪರ್ಮಿಷನ್ ಇಲ್ಲ ಅಂದರೆ ನೀವು ಬಳಸೋಕ್ಕಿಲ್ಲ ಅಂತ ಹೇಳ್ತಿರೋದಿಲ್ಲಿ. ಅದನ್ನು ಬಳಸಬೇಡಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್, ಇದು ಏನು ಗೊತ್ತಾ, ಕಾಪಿರೈಟ್ಗೆಲ್ಲ ವಿಷಯಗಳಾಗಿವೆ ಅಂತ. ಕಾಪಿರೈಟ್ ಮತ್ತು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇದೆ ಅಲ್ವಾ, ಈ ಮೂರು ಮಾತ್ರ ಅಲ್ಲ, ಬೇರೆ ಕೂಡ ಇದೆ ವಿಷಯಗಳು. ವಿಡಿಯೋ ಕ್ಲಿಪ್, ಮ್ಯೂಸಿಕ್ಸ್ ಇದೆಲ್ಲ ಪರ್ಮಿಷನ್ ತಗೊಂಡ್ರೆ ನಿಮಗೆ ಕಾಪಿರೈಟ್ ಕ್ಲೇಮ್, ಕಾಪಿರೈಟ್ ಸ್ಟ್ರೈಕ್ ಅಥವಾ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇದು ಬಂದೇ ಬರುತ್ತೆ, ಕನ್ಫರ್ಮ್ ಆಗಿದೆ. ಸೊ ನೆಕ್ಸ್ಟ್, ಫೇಕ್ ವ್ಯೂಸ್, ಸಬ್ಸ್ಕ್ರೈಬ್ ಅಥವಾ ಎಂಗೇಜ್ಮೆಂಟ್ ಪಡೆಯಲು ಪ್ರಯತ್ನಿಸಬೇಡಿ. ಇದು ನೆನ್ಪಿಟ್ಕೊಳ್ಳಿ ಪಾಯಿಂಟ್. ಫೇಕ್ ವ್ಯೂಸ್, ಸಬ್ಸ್ಕ್ರೈಬರ್ಸ್ ಅಥವಾ ಎಂಗೇಜ್ ವ್ಯೂಸನ್ನು ಪಡ್ಕೊಳ್ಳೋದು ಪ್ರಯತ್ನ ಮಾಡಬೇಡಿ. ಎಂಗೇಜ್ಡ್ ಆಗಿ. ಫೇಕ್ ವ್ಯೂಸ್ ಅಂದರೆ ಯಾರೋ ಸ್ಪ್ಯಾಮ್ ಆಗಿ ನೋಡಿರ್ತಾರೆ, ಫೇಕ್ ಅಕೌಂಟ್ ಇದೆ, ಅದಕ್ಕೆ ಫೇಕ್ ವ್ಯೂಸ್ ಅಥವಾ ಸ್ಪ್ಯಾಮ್ ವ್ಯೂಸ್ ಅಂತ ಹೇಳ್ಬೋದು.
ಸಬ್ಸ್ಕ್ರೈಬರ್ಸ್ ಕೂಡ ಫೇಕ್ ಸಬ್ಸ್ಕ್ರೈಬರ್ಸ್, ಸ್ಪ್ಯಾಮ್ ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ತಾರಲ್ಲ, ಆ ಥರ ನಿಮಗೆ ಇಲ್ಲಿ ಮಾಡಬೇಡಿ ಅಂತ ಹೇಳ್ತಿರೋದು. ಓಕೆ, ನೆಕ್ಸ್ಟ್ ನಾವು ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ಕಮ್ಯುನಿಟಿ ಗೈಡ್ಲೈನ್ಸ್ ಉಲ್ಲಂಘಿಸುವ ಕಂಟೆಂಟ್, ತಮ್ಮೇಲ್ಸ್, ಕಮೆಂಟ್ಸ್, ಲಿಂಕ್ಸ್ ಅಥವಾ ಪೋಸ್ಟ್ ಹಾಕಬೇಡಿ. ಗೈಡ್ಲೈನ್ಸ್ ಇವುಗಳಿಗೂ ಅನ್ವಯವಾಗುತ್ತದೆ. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಕಮ್ಯುನಿಟಿ ಗೈಡ್ಲೈನ್ಸ್ಗೆ ಯಾವುದು ಉಲ್ಲಂಘನೆ ಆಗ್ತದೆ ಅದರದ್ದು ಯಾವುದು ತಮ್ಮೇಲೋ, ಕಮೆಂಟೋ, ಲಿಂಕ್, ಪೋಸ್ಟ್ ಹಾಕಬೇಡಿ ಅಂತ ಹೇಳ್ತಿರೋದು. ಹಾಕಿದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಇದಕ್ಕೆ ಉಲ್ಲಂಘನೆ ಆಗುತ್ತೆ, ಅಂದರೆ ಕೊಡ್ತಾರೆ ಅಂತ ಯೂಟ್ಯೂಬ್ ಕಡೆಯಿಂದ ಅಂತ ಹೇಳ್ತಿರೋದು, ಪಾಲಿಸಿ ಕಡೆಯನ್ನು. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಲೈವ್ ಮಾಡುವಾಗಲೂ ಯೂಟ್ಯೂಬ್ ಲೈವ್ ರೂಲ್ಸ್ ಪಾಲಿಸಿ. ನಿಯಮ ಉಲ್ಲಂಘಿಸಿದರೆ ಲೈವ್ ಸ್ಟ್ರೀಮಿಂಗ್ ನಿರ್ಬಂಧಿಸಬಹುದು. ನೋಡಿ, ಇಲ್ಲಿ ಏನು ಹೇಳ್ತಾರೆ, ಲೈವ್ ಮಾಡಬೇಕಾದ್ರೆ ಈ ಥರ ರೂಲ್ ಇದೆ, ಇದನ್ನು ಪಾಲಿಸಬೇಕು. ಇಲ್ಲ ಅಂತ ಅಂದರೆ ನಿಮ್ಮ ಲೈವ್ ಬಂದ್ ಮಾಡ್ತಾರೆ. ಅಂದರೆ ಸ್ಟಾಪ್ ಮಾಡಿಬಿಡ್ತಾರೆ, ಲೈವ್ ಬಂದ್ ಆಗುತ್ತೆ, ನೀವು ಲೈವ್ ಓಪನ್ ಮಾಡೋಕ್ಕಾಗಲ್ಲ, ಆ ಥರ ಹೇಳ್ತಿರೋದು. ಸೊ ಲಾಸ್ಟ್ ಪಾಯಿಂಟ್, ಮೊನೆಟೈಸೇಷನ್ ಬೇಕಾದರೆ ಒರಿಜಿನಲ್ ಮತ್ತು ಅಡ್ವರ್ಟೈಸರ್ ಫ್ರೆಂಡ್ಲಿ ಕಂಟೆಂಟ್ ಮೇಲೆ ಗಮನ ಕೊಡಿ. ನೀವು ಮೊನೆಟೈಸೇಷನ್ ಅಪ್ಲೈ ಮಾಡ್ತೀರಾ ಅಂದರೆ ಒರಿಜಿನಲ್ ಆಗಿರುವಂತಹ ಕಂಟೆಂಟ್, ಹಾಗೆ ತಮ್ಲೈನ್ ಕೂಡ ನೆನ್ಪಿಟ್ಕೊಳ್ಳಿ. ಯಾವ್ಯಾವ ಕಮ್ಯುನಿಟಿ ಗೈಡ್ಲೈನ್ಸ್ ಕೇವಲ ತಮ್ಲೈನ್ಸ್ ಎಲ್ಲ ಹಾಕೋಬೇಡಿ, ನಿಮಗೆ ಚಾನಲ್ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಥರ ಅಂದರೆ ನಿಮಗೆ ಬೇಕು ಅಂತ ಮೊನೆಟೈಸೇಷನ್ ಅಪ್ಲೈ ಮಾಡಬೇಕು ಅಂತ ಅಂದರೆ ನಿಮಗೆ ಒರಿಜಿನಲ್ ಕಂಟೆಂಟ್, ನಿಮ್ಮದೇ ಸ್ವಂತ ಕಂಟೆಂಟ್ ಇರಬೇಕು. ಪ್ರತಿದಿನ ನೀವು ವಿಡಿಯೋ ಮಾಡ್ಕೋಬೇಕು, ಪ್ರತಿದಿನ ನೀವು ಕಷ್ಟಪಡಬೇಕು, ಲೈವ್ ಮಾಡಬೇಕು, ವಿಡಿಯೋ ಮಾಡ್ಕೋಬೇಕು. ನೋಡಿ, ನಿಮಗೆ ವಿಡಿಯೋಗೆ ನಾನು ತುಂಬ ಜನ ಅಡ್ವಾನ್ಸ್ ಫೀಚರ್ ಬರ್ತಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ನೀವು ವಿಡಿಯೋ ಲೈವ್ ಮಾಡ್ತಿರಲ್ಲ ಅದೇ ಸಾಕು. ಲೈವ್ ಮಾಡ್ತಿರಲ್ಲ ಅದೇ ಸಾಕು, ಅದು ವ್ಯೂ ಬರುತ್ತೆ. ಅಕಸ್ಮಾತ್ ನಿಮ್ದೇನಾದರೂ ತಮ್ಲೈನ್ ಬರ್ತಾ ಇಲ್ಲ ಅಂದರೆ ಒಂದು ದಿನ ಬಿಟ್ಬಿಡಿ, ಒಂದಿನ ವಿಡಿಯೋ ಹಾಕೋದು ಬಿಡಿ. ಅಡ್ವಾನ್ಸ್ ಫೀಚರ್ ಆಗಿ ನಿಮ್ಮ ತಮ್ಲೈನ್ ಜಾಸ್ತಿ ಆಗಿದೆ ಬರ್ತಿಲ್ಲ ಅಂದರೆ ಮರುದಿನ ಬೆಳಗ್ಗೆ ಬೇಕಾದರೆ ಹಾಕಿ ವಿಡಿಯೋನ. ಓಕೆ, ಇನ್ನು ಸಂಜೆ ಹಾಕೋರು ನಿಮಗೆ ಟೈಮಿಂಗ್ ಇದೆ ಅಂತ ಅಂದಾಗ ನೀವೇನು ಮಾಡಿ, ಮರುದಿನ ಬೆಳಗ್ಗೆ ಅಥವಾ ಮರುದಿನ ಸಂಜೆ ಹಾಕಿ ಜನರ ಹೇಳಿ ನಾನು ಈ ದಿನ ವಿಡಿಯೋ ಹಾಕೋಕ್ಕಾಗಲ್ಲ ಅಂತೇಳಿ, ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಯಾರು ನಿಮ್ಗೆ ಏನು ಇದು ಮಾಡೋದಿಲ್ಲ. ಓಕೆ, ಒಂದಿನ ನಾನು ಕೂಡ ಇವತ್ತು ನಂದು ಪ್ರಾಬ್ಲಮ್ ಬಂದಿದೆ, ನಾನು ಇವತ್ತು ಒಂದಿನ ಹಾಕೋಕ್ಕಾಗಲ್ಲ ವಿಡಿಯೋ, ನಾಳೆ ಹಾಕ್ತೀನಿ, ಸ್ಪೆಷಲ್ ವಿಡಿಯೋ ನಾಳೆ ಬರುತ್ತೆ, ಎಲ್ಲರೂ ವಾಚ್ ಮಾಡಿ. ಓಕೆ, ಇದೆಲ್ಲ ಇನ್ನೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿ ಆಗಿದೆ, ನಾಳೆ ಬರುತ್ತೆ, ಎಲ್ಲರೂ ನೋಡಿ. ಸಂಜೆ 4 ಗಂಟೆಗೆ ಒಂದು ವಿಡಿಯೋ ಬರುತ್ತೆ, ಎಲ್ಲರೂ ನೋಡಿ. ಓಕೆ, ಸೊ ಈಗ ಲಾಸ್ಟ್, ಹೀಗಾಗಿ 24 ಆಗಸ್ಟರಿಂದ 4,000 ಅಥವಾ 8,000 ಅವರ್ಸ್ ಆಗುತ್ತದೆ ಅಥವಾ ಹೊಸ ರೂಲ್ಸ್ ಬರುತ್ತದೆ ಎಂದು ಅಧಿಕೃತ ಯೂಟ್ಯೂಬ್ ಅನೌನ್ಸ್ಮೆಂಟ್ ಇಲ್ಲದೆ ನಂಬಬೇಡಿ. ನೋಡಿ, ಏನು ಗೊತ್ತಾ, ಯೂಟ್ಯೂಬ್ನವರು ನಮಗೆ ಅನೌನ್ಸ್ಮೆಂಟ್ ಕೊಟ್ಟಿರ್ತಾರೆ, ಅಂದರೆ ಈ ಥರ 8,000 ಬರುತ್ತೆ ಕನ್ಫರ್ಮ್ ಆಗಿ ಅಂತ ಹೇಳಿರ್ತಾರೆ. ನೀವು ಯಾವ್ಯಾವ ವೆಬ್ಸೈಟಲ್ಲಿ ನೋಡಿಕೊಂಡು ಯೂಟ್ಯೂಬರ್ ಹೇಳ್ಬಿಟ್ರು ಅಂತ ಹೇಳೋದಲ್ಲ. ಯೂಟ್ಯೂಬರ್ ಒಂದು ವೆಬ್ಸೈಟ್ ಇದೆ, ಅಲ್ಲೇ ನೋಡಿಕೊಂಡು ಅವ್ರು ಹೇಳಿದಾಗ ಮಾತ್ರ ನೀವು ನಂಬಬೇಕು. ಈ ಥರ ವಾಚ್ ಟೈಮ್ ಮಾಡಬೇಕು, ಈ ಥರ ಕ್ರೈಟೇರಿಯಾ ಇದೆ ಅಂತ ನಂಬಬೇಕು. ನೀವು ಎಲ್ಲೆಲ್ಲೋ ವೆಬ್ಸೈಟ್ ತಗೊಂಡು ಅಲ್ಲೆಲ್ಲ ಯಾರು ಹೇಳ್ತಿರ್ತಾರೆ, ಫೇಕ್ ಐಡಿಗಳು ಹೇಳ್ತಿರ್ತಾರೆ, ಅದನ್ನು ನಂಬ್ಕೊಂಡೆಲ್ಲ ಮಾಡೋದಲ್ಲ. ಅದು ಇಲ್ಲಿ ಉಲ್ಲಂಘನೆ ಆಗುತ್ತೆ ಅಂತ ಹೇಳ್ತಿರೋದು. ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್, ಯೂಟ್ಯೂಬ್ ಮೊನೆಟೈಸೇಷನ್ ಪಾಲಿಸೀಸ್, ಇದು ಮೇನ್. ಇದು ನೀವು ಪಾಲನೆ ಮಾಡಲೇಬೇಕು. ನೀವು ಮೊನೆಟೈಸೇಷನ್ ಆಗಬೇಕಾದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಇದು ಯಾವುದು ಕೂಡ ಆ್ಯಕ್ಟಿವ್ ಆಗಿರಬಾರ್ದು. ಯಾವುದಾದ್ರೂ ಆ್ಯಕ್ಟಿವ್ ಆಗಿತ್ತ ನಿಮ್ಮ ಚಾನಲಲ್ಲಿ, ನೀವು ಮೊನೆಟೈಸೇಷನ್ ಅಪ್ಲೈ ಮಾಡಿದ್ರೆ ಕೂಡ ರಿಜೆಕ್ಟ್ ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಕಮ್ಯುನಿಟಿ ಗೈಡ್ಲೈನ್ಸ್ ಅಥವಾ ಕಾಪಿರೈಟ್ ಸ್ಟ್ರೈಕ್, ಕಾಪಿರೈಟ್ ಕ್ಲೇಮ್, ಇದು ಯಾವುದೇ ಕೂಡ ಆಗಲಿ, ನಿಮ್ಮ ಚಾನಲ್ ಡ್ಯಾಶ್ಬೋರ್ಡಲ್ಲಿ ಆ್ಯಕ್ಟಿವ್ ಆಗಿದೆ ಅಂದರೆ ನಿಮಗೆ ಚಾನಲ್ ಡಿಮಾನಿಟೈಸೇಷನ್ ಅಥವಾ ರಿಜೆಕ್ಟ್ ಮಾಡ್ತಾರೆ. ಡಿಮಾನಿಟೈಸೇಷನ್ ಬಿಡಿ, ಅದು ಮಾನಿಟೈಸೇಷನ್ ಆದ್ಮೇಲೆ ಬರೋದು ಡಿಮಾನಿಟೈಸೇಷನ್, ಇದು ರಿಜೆಕ್ಟ್ ಮಾಡ್ತಾರೆ. ನೆನಪಿಟ್ಕೊಳ್ಳಿ, ರಿಜೆಕ್ಟ್ ಮಾಡೋದಾಗಿ ಮಾಡಬೇಡಿ. ದಯವಿಟ್ಟು ರಿಜೆಕ್ಟ್ ಮಾಡುವ ಹಾಗೆ ನೀವು ಆ ಥರ ಕೆಲಸ ಮಾಡಬೇಡಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ ರಿಜೆಕ್ಟ್ ಮಾಡೋ ಥರನೇ ಮಾಡ್ತಾರೆ. ತುಂಬ ತಪ್ಪಾಗಿ ಮಾನಿಟೈಸೇಷನ್ ಅಪ್ಲೈ ಮಾಡಬೇಕಾದ್ರೆ ತಪ್ಪಾಗಿ ಡೀಟೇಲ್ ಹಾಕೋದು, ತಪ್ಪಾಗಿ ಮಾಡಿದ್ರೆ ನೀವು ನೆನಪಿಡ್ಕೊಳ್ಳಿ. ಈಗ ನೋಡಿ, ಗೂಗಲ್ ಆಡ್ಸೆನ್ಸ್ ಬರುತ್ತಲ್ಲ ನಿಮಗೆ, ನೀವು ಕರೆಕ್ಟಾಗಿ ಅಡ್ರೆಸ್ ಹಾಕಬೇಕು. ಗೂಗಲ್ ಆಡ್ಸೆನ್ಸ್ಗೆ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡ್ತಿರಲ್ಲ ಆ ಟೈಮಲ್ಲೇ ಅಡ್ರೆಸ್ ಹಾಕಬೇಕಿದೆ. ನೆನಪಿಡ್ಕೊಳ್ಳಿ ಅದನ್ನು ಮೈಂಡಲ್ಲಿ. ಅಡ್ರೆಸ್ ಹಾಕಿದಾಗ ನಿಮ್ಮ ಕೊರಿಯರ್ ಆಗಿ ಬರುತ್ತೆ ಅದು ಗೂಗಲ್ ಆಡ್ಸೆನ್ಸು. ಸೊ ಈಗ ಏನಾಗಿ ಅಪ್ಡೇಟ್ ಚೇಂಜ್ ಆಗ್ಬೋದು ನಂಗೆ ಗೊತ್ತಿಲ್ಲ. ಗೂಗಲ್ ಆಡ್ಸೆನ್ಸ್ ಬಂದರೂ ಬರ್ಬೋದು, ಇಲ್ಲಾಂದರೆ ಬೇರೆ ಏನಾದರೂ ಬರುತ್ತಂತೆ ಹೇಳ್ತಾ ಇದ್ರು. ಸೊ ಬಂದರೂ ಬರ್ಬೋದು, ಇಲ್ಲಾಂದ್ರೂ ಕೂಡ ನಿಮಗೆ $100 ಕಂಪ್ಲೀಟ್ ಆದರೆ ಮಾತ್ರ ನಿಮಗೆ ಫಸ್ಟ್ ಪೇಮೆಂಟ್ ಬರೋದು. ಅದು ನೆನ್ಪಿಟ್ಕೊಳ್ಳಿ. $100 ಮೊನೆಟೈಸೇಷನ್ ಅಂದರೆ ಕೂಡ ನೆಮ್ಮದಿ ಇಲ್ಲ ನಿಮಗೆ.
ಮೋನೆಟೈಸೇಷನ್ ಆದಮೇಲೆ ಕೂಡ $100 ಆದರೆ ಮಾತ್ರ ನಿಮಗೆ ಪೇಮೆಂಟ್ ಬರೋದು. ನೀವು ಲೈವ್ ಮಾಡ್ತಿರ್ಬೇಕಷ್ಟೇ. ನೀವು 3 ಹೊತ್ತು ಮಾಡ್ತೀರಾ, ನಿಮ್ಮ ಇಷ್ಟ ಎಷ್ಟೊತ್ತು ಮಾಡ್ತೀರಾ. ಮೋನೆಟೈಸೇಷನ್ ಆದಮೇಲೆ ಆಗೋ ತನಕ, ಮೋನೆಟೈಸೇಷನ್ ಆಗೋ ತನಕ 3 ಹೊತ್ತು ಕರೆಕ್ಟಾಗಿ ಲೈವ್ ಮಾಡಿ. ಟುಗೆದರ್ ಹಾಕಿದ್ರು ಪರವಾಗಿಲ್ಲ, ನಿಮ್ಮ ಇಷ್ಟ. ಟುಗೆದರ್ ಹಾಕ್ತೀರಾ ಅಥವಾ ಸಿಂಗಲ್ ಲೈವ್ ಮಾಡ್ತೀರಾ, ನಿಮ್ಮ ಇಷ್ಟ. ನೀವು ಹೇಗೆ ಮಾಡ್ತೀರಾ ನಿಮ್ಮ ಇಷ್ಟ ಮಾಡ್ಕೊಂಡು. ಆದರೆ ಗಮನ ಇರಲಿ, ಈ ಥರ ಮಾಡಿದ್ರೆ ಈ ಥರ ಕಮ್ಯುನಿಟಿ ಗೈಡ್ಲೈನ್ಸ್ ಬರುತ್ತೆ, ಈ ಥರ ಕಮ್ಯುನಿಟಿ ಸ್ಟ್ರೈಕ್ ಬರುತ್ತೆ, ಎಲ್ಲ ಬರುತ್ತೆ ಅಂತ ಗಮನ ಎತ್ಕೊಂಡು ಮಾಡಬೇಕು. ಯಾವುದೇ ಕೆಲಸ ಆಗಲಿ, ಲೈವ್ ಅಂತ ಆಗಲಿ, ವಿಡಿಯೋ ಮಾಡ್ಕೊಳ್ಳೋದು ಅಂತ ಆಗಲಿ, ಎಡಿಟಿಂಗು ಅಂತ ಆಗಲಿ, ಎಲ್ಲ ಕೂಡ ನೀವು ನೋಡ್ಕೊಂಡು ಮಾಡಬೇಕು. ಈಗ ತುಂಬ ಜನ ಏನು ಮಾಡ್ತಾರೆ ಗೊತ್ತುಂಟಾ, ಈ ಥರ ಚಾನೆಲ್ ಮೊನೋನೇ ಆಗಿಲ್ಲ, ಇಲ್ಲಾಂದರೆ ನಂಬರೆಲ್ಲ ಶೇರ್ ಮಾಡಿಬಿಡ್ತಾರೆ. ಈ ಥರ ಮಾಡಿದ್ರೆ ನಿಮ್ಮನ್ನು ವಿಡಿಯೋ ರಿಮೂವ್ ಆಗುತ್ತೆ, ಕಾಪಿರೈಟ್ ಕೂಡ ಬರೋ ಸಾಧ್ಯತೆ ಇದೆ ಗೊತ್ತುಂಟಾ. ಕಾಪಿರೈಟ್ ಸ್ಟ್ರೈಕ್ ಬರೋ ಸಾಧ್ಯತೆ ಇದೆ. ಇದು ಮಾಡ್ತಾರೆ, ಯೂಟ್ಯೂಬ್ ಕಡೆಯಿಂದ ಕೊಟ್ಟೇ ಕೊಡ್ಬೋದು. ನಂಬಿಕೆ ಇಲ್ಲ ಯೂಟ್ಯೂಬರ್ ಏನು ಮಾಡ್ತಾರೆ, ನಮಗೆ ಕೊಡ್ತಾರಾ ಇಲ್ವಾ ಅಂತೇಳಿ ನಂಬಿಕೆ ಇಲ್ಲ ನಮಗೆ. ಕೊಟ್ಟರು ಕೊಡಬಹುದು, ನೋಡೋಣ. ಕೊಟ್ಟರೆ ನೀವು ಅನ್ಭವಿಸ್ಲೇಬೇಕು. ಲಾಸ್ಟ್ 90 ಡೇಸ್ ನಿಮಗೆ ಆ್ಯಕ್ಟಿವ್ ಆಗಿದ್ದರೆ ತುಂಬ ಕಷ್ಟ ಇದೆ. ಅದಕ್ಕೋಸ್ಕರ ಹೇಳ್ತಿರೋದು, ನಿಮ್ಮ ಸ್ವಂತ ಕಂಟೆಂಟ್ ಹಾಕಿ ಪ್ರತಿದಿನ ವಿಡಿಯೋ, ಶಾರ್ಟ್, ಲೈವ್, ಪೋಸ್ಟ್ ಬಿಡಬೇಡಿ ಅಂತ ಹೇಳ್ತಿರೋದು ನಾನು. ಸಂಜೆನೇ ಹಾಕ್ತೀರಾ ಪೋಸ್ಟ್, ಸಂಜೆನೇ ಹಾಕಿ ಪರವಾಗಿಲ್ಲ, ಏನಾಗಲಿಕ್ಕೆ. ಸಂಜೆ ಜನ ಆ್ಯಕ್ಟಿವ್ ಆಗಿರ್ತಾರೆ, ನೋಡ್ತಾರೆ. ನೀವು ಬೆಳಗ್ಗೆ ಹಾಕಿದ್ರೆ ಯಾರು ನೋಡ್ತಾರೆ ಪೋಸ್ಟು? ಯಾರು ನೋಡೋರು ಇರ್ತಾರೆ. ಪೋಸ್ಟ್ ಹಾಕೋರು ಹಾಕಿ, ಬೆಳಗ್ಗೆ ಟೈಮ್ ಇದ್ದರೆ ಹಾಕಿ. ಟೈಮ್ ಇಲ್ಲ, ನನಗೆ ತುಂಬ ಪುರ್ಸೋತಿಲ್ಲ ಅಂದರೆ ಮಧ್ಯಾಹ್ನ ಮೇಲೆ ಹಾಕಿದ್ರೆ ಪರವಾಗಿಲ್ಲ, ಏನೂ ಆಗಲ್ಲ. ಓಕೆ, ಲೈವ್ ಕೂಡ ಮಾಡಬೇಕು. ಲೈವ್ ಬೆಳಗ್ಗೆ ಕಂಪಲ್ಸರಿ ಲೈವ್ ಮಾಡೇಬೇಕು. ನೀವು ಮಾಡಿದಾಗ ಮಾತ್ರ ವಾಚ್ ಅವರ್ ಕಂಪ್ಲೀಟ್ ಬೇಗ ಆಗುವಂಥದ್ದು. ನೀವು ವೀಡಿಯೋಗೆ ವ್ಯೂ ಬರ್ತಿಲ್ಲ, ಕಡಿಮೆ ಇದೆ ಅಂದರೆ ನಿಮಗೆ ನಾನು ಅದಕ್ಕೊಂದು ವಿಡಿಯೋ ಮಾಡಿ ನಿಮಗೆ ಕಳಿಸ್ತೀನಿ. ಯಾವುದರಲ್ಲಿ ಬರುತ್ತೆ ನೋಡೋಣ. ರಜತ್ ವಿಜಯಕುಮಾರಿಗೆ ಬರಬಹುದು. ನೀವಾಗೆಲ್ಲ ನೋಡಿ 2 ಚಾನಲ್ಗೆ ಅದರಲ್ಲಿ ಯಾವುದರಲ್ಲಿ ಬರುತ್ತೆ ನಂಗೆ ಗೊತ್ತಿಲ್ಲ. ಯಾಕಂದರೆ ನಾನು 2ರಲ್ಲಿ ಯಾವುದಕ್ಕೊಂದು ವೀಡಿಯೋ ಹಾಕ್ತೀನಿ ಈ ಥರ ವೀಡಿಯೋಸ್ ಬಗ್ಗೆ ಎಲ್ಲ. ಸಂಪೂರ್ಣ ಯೂಟ್ಯೂಬ್ ಬಗ್ಗೆನೇ ವೀಡಿಯೋ ಮಾಡ್ತೀನಿ, ಸಂಪೂರ್ಣ ಬ್ಲಾಗ್ ಬಗ್ಗೆ ವೀಡಿಯೋ ಮಾಡ್ತೀನಿ, ತುಂಬ ಸತಿ ಆ ಥರ ಮಾಡ್ತಾ ಇರ್ತೀನಿ. ಸೊ ನೀವೆಲ್ಲ ನೋಡಿ ನಮ್ಮ ವೀಡಿಯೋವನ್ನು ವಾಚ್ ಮಾಡಿ. ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಹಾಗೆ ನೆಕ್ಸ್ಟ್ ವೀಡಿಯೋ ನೋಡೋದು ಮರಿಬೇಡಿ. ನಾಳೆ ವೀಡಿಯೋ ಬರ್ತದೆ 24ಕ್ಕೆ, ಅದನ್ನು ಎಲ್ಲರೂ ನೋಡಿ. ಹಾಗೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್, ಶೇರ್ ಮಾಡಿ. ಹಾಗೆ ವಿಡಿಯೋದಲ್ಲಿ ಏನೋ ಡೌಟ್ ಇದೆಯಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮಗೆ ಪ್ರಶ್ನೋತ್ತರಗಳಿಂದ ಒಂದಿಗೆ ನಾನೊಂದು ನೇರ ಪ್ರಸಾರವನ್ನು ನಾನು ಇವತ್ತು ಸಂಜೆ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು 23ನೇ ತಾರೀಕು 23 ವಿಡಿಯೋ ಮಾಡ್ತೀವಿ 23. ಸೊ 23 ತಾರೀಕು ಸಂಜೆ 4 ಗಂಟೆಯಿಂದ 6 ಗಂಟೆಯ ಸ್ಪೆಷಲ್ ಪ್ರಶ್ನಾವಳಿ ಲೈವಿಗೆ ಎಲ್ಲರೂ ಬಂದು ನೋಡಿ. ಹಾಗೆ ಕಮೆಂಟ್ ಮಾಡಿ. ಆನ್ಸರ್ ಗೊತ್ತಿದ್ರೆ ಎಲ್ಲ ಕಮೆಂಟ್ ಮಾಡಿ. 4ರಿಂದ 6 ಗಂಟೆ ಸಂಜೆ. ಹಾಗೆ ನೈಟ್ 9 ಗಂಟೆಯಿಂದ 1 ಗಂಟೆಯ ಪ್ರಶ್ನಾವಳಿ ಲೈವಿಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಓಕೆ, ಇವತ್ತು ಸಂಜೆ ಸ್ಪೆಷಲ್ ಲೈವ್. ಸೊ ನಾಳೆ ನಾನು ಟೈಮ್ ಟೇಬಲ್ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಲೈವಲ್ಲೇ ಹೇಳ್ಬಿಡ್ತೀನಿ, ವಿಡಿಯೋದಲ್ಲೇ ಹೇಳ್ಬಿಡ್ತೀನಿ. ಯಾಕಂದರೆ ಮತ್ತೆ ತುಂಬ ಜನ ನೋಡ್ಕೊಳ್ಳೋದಿಲ್ಲ, ಏನು ಟೈಮ್ ಟೇಬಲ್ ವಾಚ್ ಮಾಡಲ್ಲ. ಸೊ ನೆನ್ಪಿಟ್ಕೊಳ್ಳಿ, ನನ್ನ ಲೈವ್ ಟೈಮಿಂಗ್ಸ್ ಮಾರ್ನಿಂಗ್ 9 ಗಂಟೆಗೆ. ಸೊ ಮಾರ್ನಿಂಗ್ 9 ಗಂಟೆಗೆ ನೇರ ಪ್ರಸಾರ ಸ್ಟಾರ್ಟ್ ಮಾಡ್ತೀನಿ. 9 ಗಂಟೆಯಿಂದ 12 ಗಂಟೆಯವರೆಗಡೆ ನೇರ ಪ್ರಸಾರ ಇರುತ್ತೆ. ಓಕೆ, ತದನಂತರ ಮಧ್ಯಾಹ್ನ ನೇರ ಪ್ರಸಾರ ಇರುವುದಿಲ್ಲ. ಮಧ್ಯಾಹ್ನಕ್ಕೆ ಒಂದು ಇದು ಇರುತ್ತೆ, ಎಂಥ ಪೋಸ್ಟಲ್ಲಿ ಬಂದು ಕ್ವಶನ್ ಆನ್ಸರ್ಗಳ ಒಂದು ಟೆಸ್ಟ್ ಇರುತ್ತೆ. ಎಲ್ಲರೂ ನೋಡಿ ಸ್ವಲ್ಪ ಯೋಚನೆ ಮಾಡಿ ಅದಕ್ಕೆ ಆನ್ಸರ್ ಕೊಡ್ಬೇಕು, ನನಗೆ ವೋಟ್ ಮಾಡಬೇಕು. ಓಕೆ, ಪ್ರಶ್ನಾವಳಿಗಳ ಪೋಸ್ಟಲ್ಲಿ 5 ಪ್ರಶ್ನೆಗಳಲ್ಲ 2 ಪ್ರಶ್ನೆಗಳು ಕಳಿಸ್ತೇನೆ. ದಿನಕ್ಕೆ 2 ಪ್ರಶ್ನೆಗಳು ಪೋಸ್ಟಲ್ಲಿ ಬರುತ್ತೆ. ಮಧ್ಯಾಹ್ನ 12ರಿಂದ 1 ಗಂಟೆ ಒಳಗಡೆ. ಓಕೆ, 12 to 2 ಗಂಟೆ ಒಳಗಡೆ, 12ರಿಂದ 2 ಗಂಟೆ ಒಳಗಡೆ ಮಧ್ಯಾಹ್ನ 2 ಪೋಸ್ಟ್ ಬರುತ್ತೆ. ಅಂದರೆ 2 ಪ್ರಶ್ನೆಗಳು ನಿಮಗೆ ಸೇರಿಸ್ತದೆ. ಸೊ ಆ ಪ್ರಶ್ನೆಗಳಲ್ಲಿ ಯಾರು ನನಗೆ ಸಪೋರ್ಟಾಗಿ ವೋಟ್ ಮಾಡಿರ್ತಾರೆ, ನೆನಪಿಟ್ಕೊಳ್ಳಿ. ಯಾರೆಲ್ಲ ವೋಟ್ ಮಾಡ್ತಿರೋ ಕಾಮೆಂಟ್ ಹಾಕಿರ್ಬೇಕು ನನಗೆ ಪೋಸ್ಟಲ್ಲಿ ಕಾಮೆಂಟ್ ಹಾಕಿರ್ಬೇಕು. ಯಾರು ವೋಟ್ ಮಾಡ್ತೀರ, ನಾಳೆನೇ ಶುರು ಇದು ನಾಳೆ ಎಲ್ಲರಿಗೂ ಒಂಥರ ಕ್ವಿಜ್, ಹಾಡು ಎಲ್ಲ ಒಂದು ಥರ ಎಂಟರ್ಟೈನ್ ಮಾಡೋಣ ಅಂತ ನಮ್ಮ ಚಾನಲಲ್ಲಿ ನಾವು ಒಂದು ಮುಂದೆಗೊಳಿಸೋಣ ಅಂತ ನಾನು ಮಾಡ್ತಿರೋದು. ಓಕೆ, ಸೊ ನಾಳೆ 12 ಗಂಟೆ, ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ ಒಳಗೆ ನಿಮಗೊಂದು ಪೋಸ್ಟ್ ಬರುತ್ತೆ ನನ್ನ ಚಾನಲಲ್ಲಿ. ಎಲ್ಲರೂ ವಾಚ್ ಮಾಡಿ. ಅದರಲ್ಲಿ ನಿಮಗೆ ಆ ಪ್ರಶ್ನೆಗೆ ಆನ್ಸರ್ ಕೊಟ್ಟಿರೋದಕ್ಕೆ ಕ್ಲಿಕ್ ಮಾಡಿಬಿಟ್ರೆ ಆಯಿತು. ಕ್ಲಿಕ್ ಮಾಡಿ, ನಿಮ್ಗೆ ಯಾವ ಆನ್ಸರ್ ಗೊತ್ತಿದೆ ಆ ಪ್ರಶ್ನೆಗೆ ಆನ್ಸರನ್ನು ಕ್ಲಿಕ್ ಮಾಡಿಬಿಟ್ಟು ಅದು ಆ ಪ್ರಶ್ನೆ ನಂಬರ್ ಬರೆದ್ಬಿಟ್ಟು, ಅಥವಾ ABC ಇದ್ದರೆ ಎ ಆ ಪ್ರಶ್ನೆ ಆನ್ಸರನ್ನು ನನಗೆ ಪೋಸ್ಟಲ್ಲಿ ಹಾಕಬೇಕು. ನಿಮ್ಮ ನೇಮ್ ಇರಬೇಕು, ನಿಮ್ಮ ನೇಮು. ಹಾಗೆ ನಿಮ್ಮ ನೇಮ್ ಕರೆಕ್ಟಾಗಿರ್ಬೇಕು. ನನಗೆ ನೇಮು ಪ್ಲಸ್ ಆ ಪ್ರಶ್ನೆ ಉತ್ತರ ಹೇಳಬೇಕು ನನಗೆ. ನಾಳೆ ನೆನಪಿಟ್ಕೊಳ್ಳಿ, ನಾಳೆಯಿಂದ ಶುರು ಆಗುತ್ತೆ ಈ ಪ್ರತಿದಿನದ ಆಟದ ಪ್ರಶ್ನಾವಳಿಗಳ ಒಂದು ಕಾರ್ಯಕ್ರಮವು ನಿಮಗೆಲ್ಲ ಹಂಚುವಿಕೆ ಇದೆ. ಹಾಗೆ ಬೆಳಗಡೆ ಅಂದರೆ 9 ಗಂಟೆ, ನಾಳೆ ಬೆಳಗ್ಗೆ 9ರಿಂದ 12 ಗಂಟೆ ಲೈವಲ್ಲಿ ನಾಳೆ ಕೆಲವರೆಲ್ಲ ಬರ್ತಾರೆ. ಸೊ ನನಗೆ ವಿಶೇಷ ಎಲ್ಲ ಮಾಡ್ತಾರೆ. ಸೊ ನಾಳೆ ಒಂದು ಸ್ವಲ್ಪ ಬ್ಯುಸಿ ಇರುವಂತಹ
ಸಾಧ್ಯತೆ ಇರಬಹುದು. ನಾನಂದರೆ ಲೈವಲ್ಲೇ ಇರ್ತೀನಿ, ಆದರೆ ಬ್ಯುಸಿಯಾಗಿರ್ತೀನಿ. ನಾಳೆ 9 ಗಂಟೆಗೆ ಟುಗೆದರ್ ಲೈವ್ನ ನಾನು ಆರಂಭಗೊಳಿಸ್ತೇನೆ. ಇವತ್ತು ಸಂಜೆ ಕೂಡ ಟುಗೆದರ್ ಇದೆ. ಸೊ ನಿಮ್ಮ ಪ್ರಶ್ನೆಗಳೇನಾದರೂ ಡೌಟ್ ಇದ್ರೆ ನನಗೆ ಬಂದು ಕೇಳ್ಬೋದು, ಆಯಿತಾ? ಓಕೆ, ಕೇಳೋರು ಕೇಳ್ಬೋದು. 4 ಗಂಟೆ ಸಮಯದಲ್ಲಿ ಇವತ್ತು ಸಂಜೆ ರಜತ್ ವೈಟಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲಲ್ಲಿ ನನ್ನದು ರಜತ್ ವೈಟಿ ಟಿಪ್ಸ್ ಆ್ಯಂಡ್ ಬ್ಲಾಗ್ಸ್ ಅಂತ ಚಾನಲ್ ಸರ್ಚ್ ಮಾಡಿ ಬರುತ್ತೆ ನಿಮಗೆ. ಅದರಲ್ಲಿ ಇರೋ ಪ್ರಣೀತ್ ಹೆಗಡೆ ಅಥವಾ ರಜತ್ ವೈಟಿ ಟಿಪ್ಸ್ ಅಂತ ಮಾಡಿದರೆ ಕೂಡ ನಿಮಗೆ ಬರುತ್ತೆ. ಸರ್ಚ್ ಮಾಡಿದಾಗ ನಿಮ್ಗೆ ಹ್ಯಾಂಡಲ್ನೇ ಮಾಡಿದ್ರು ಕೂಡ ನಿಮ್ಗೆ ನನ್ನ ಚಾನಲ್ ಬರುತ್ತೆ. ಅಲ್ಲಿ ನನ್ನ ಲೈವ್ ನಡೀತಿರುತ್ತೆ. ಲೈವ್ಗೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಾಮೆಂಟ್ ಮಾಡಿ. ಇನ್ನು ಡೌಟಲ್ಲಿ ಮುಂದೆಗೆ ನಮ್ಮ ವಿಡಿಯೋನ ಮುಂದುವರಿಸೋಣ. ಅಲ್ಲಿವರೆಗೂ ಬಾಯ್ ಬಾಯ್.